ಆರೋಪಿಗೆ ಕಾಡಿತ್ತ ಪಾಪ ಪ್ರಜ್ಞೆ. ಬೆಂಗಳೂರಲ್ಲಿ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಕೊಲೆಯ ಬಳಿಕ ಆರೋಪಿ ಮಾಡಿದ್ದೇನು ಗೊತ್ತಾ? ಬೆಂಗಳೂರಲ್ಲಿ ವೈದ್ಯೆ ಕೃತಿಕಾ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಕಿ ವಿಚಾರಣೆಯ ವೇಳೆ ರೋಚಕ ವಿಚಾರ ಬಯಲಿಗೆ ಬಂದಿದೆ. ಆರೋಪಿ ಮಹೇಂದ್ರ ರೆಡ್ಡಿಗೆ ಪಾಪ ಪ್ರಜ್ಞೆ ಕಾಡಿತ್ತ ಈ ಒಂದು ಸಂದರ್ಭದಲ್ಲಿ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಪಾಪ ಪ್ರಜ್ಞೆಯಿಂದ ಟೆಂಪಲ್ ರನ್ ಅನ್ನ ಮಾಡಿದ್ದ ಪತಿ 6 ತಿಂಗಳು ದೇವಸ್ಥಾನಗಳನ್ನ ಸುತ್ತಿದ್ದಂತೆ ಮಹೇಂದ್ರ ರೆಡ್ಡಿ ಹೆಂಡತಿಯನ್ನ ಸಾಯಿಸಿದ ನಂತರ ಇದ್ಯಾವ ರೀತಿ ಪಾಪ ಪ್ರಜ್ಞೆ ಗೊತ್ತಾಗ್ತಾ ಇಲ್ಲ. ಸಾಯಿಸುವಾಗ ಗೊತ್ತಿರ್ಲಿಲ್ವಾ ನನ್ನ ಹೆಂಡತಿ ನನ್ನನ್ನು ನಂಬ್ಕೊಂಡು ಬಂದಿದ್ದಾಳೆ ಅಂತ? ಈಗ ಪಾಪ ಪ್ರಜ್ಞೆ ಕಾಡಿದ್ರೆ ಏನ್ ಬಂತು ಪ್ರಯೋಜನ? ಪತ್ನಿ ಸಾವಿನಿಂದ ತೀವ್ರ ಆತಂಕಕ್ಕೊಳಗಾಗಿದ್ದಂತೆ, ಭಯ ಹಾಗೂ ಮಾನಸಿಕ ನೆಮ್ಮದಿಗಾಗಿ ದೇಗುಲಕ್ಕೆ ಹೋಗ್ತಾ ಇದ್ದಂತೆ. ಇನ್ನೆಲ್ಲ ನೆಮ್ಮದಿ ಸಿಗುತ್ತೆ ಹೆಂಡತಿಯನ್ನ ಸಾಯಿಸಿದ್ಮೇಲೆ? ಬೆಂಗಳೂರಲ್ಲಿ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಕೊಲೆಯ ಬಳಿಕ ಆರೋಪಿ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಂತೆ ತನ್ನ ಪಾಪವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅಂತ. ಮುದ್ದಾದ ಹೆಂಡತಿಯನ್ನ ಸಾಯಿಸುವಾಗ ನಾನು ಪಾಪದ ಕೆಲಸ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಹೆಂಡತಿ ಸಾಯಿಸಿದ ನಂತರ ದೇವಸ್ಥಾನಕ್ಕೆ ಹೋಗಿದ್ದಂತೆ, 6 ತಿಂಗಳು ದೇವಸ್ಥಾನಗಳನ್ನ ಸುತ್ತಿದ್ದಂತೆ ಮಹೇಂದ್ರ ರೆಡ್ಡಿ. ಈಗ ಏನೇ ಮಾಡಿದ್ರು ಜೈಲಿನಲ್ಲಿ ಸೆರೆವಾಸವನ್ನು ಅನುಭವಿಸಲೇಬೇಕು. ಅಲ್ಲೇ ಸಿಗೋದು ನಿಮಗೆ ಪಾಪ ಪ್ರಜ್ಞೆ ಕಾಡೋದಾಗಿರ್ಬೋದು ಅಥವಾ ಪಶ್ಚಾತ್ತಾಪ ಸಿಗಬೇಕಂದ್ರೆ ಜೈಲಿನಲ್ಲಿ ಮುದ್ದೆ ಮುರಿದಾಗ್ಲೇ ಈ ಒಂದು ಏನು ಸಾವಿಗೆ ನ್ಯಾಯ ಸಿಗೋವಂಥದ್ದು. ಸ್ವಲ್ಪ ಯಾಮಾರಿದ್ರು ಸಿಕ್ಕಿ ಬೀಳುವ ಭಯ ಕಾಡ್ತಿತ್ತಂತೆ. ಇದೇ ಕಾರಣಕ್ಕೆ ಭಯ ಬಿದ್ದು ಕೆಲ ದೇವಸ್ಥಾನಗಳ ಮೊರೆ ಹೋಗಿದ್ನಂತೆ. ಸಿಕ್ಕಿ ಬೀಳ್ತೀನಿ ಅಂತ ಭಯದಲ್ಲಿ ಅಷ್ಟೇ ದೇವಸ್ಥಾನಕ್ಕೆ ಹೋಗಿರೋದು. ಹೆಂಡತಿಯನ್ನ ನಾನು ಕೊಲೆ ಮಾಡ್ಬಿಟ್ನಲ್ಲ ಅನ್ನೋ ಪಾಪ ಪ್ರಜ್ಞೆ ಈತನಿಗೆ ಕಾಡಿಲ್ಲ ಅನ್ಸುತ್ತೆ. ಎಲ್ಲಿ ಸಿಕ್ಕಿ ಬಿದ್ಬಿಡ್ತೀನೋ, ಎಲ್ಲಿ ಜೈಲಿಗೆ ಹೋಗ್ಬೇಕಾಗುತ್ತೋ ಅನ್ನೋ ಭಯದಲ್ಲಿ ದೇವಸ್ಥಾನ ಸುತ್ತಾಡಿದ್ದಾನಷ್ಟೇ. ಕೆಲ ಪ್ರಮುಖ ತೀರ್ಥ ಕ್ಷೇತ್ರಗಳಿಗೆ ಭೇಟಿ ನೀಡಿ ಪ್ರಾಯಶ್ಚಿತ ಮಾಡ್ಕೊಳ್ಳೋದಿಕ್ಕೆ ಹೋಗಿದ್ನಂತೆ. ಸುಮಾರು 15ಕ್ಕೂ ಹೆಚ್ಚು ದೇವಸ್ಥಾನವನ್ನ ಆರೋಪಿ ಮಹೇಂದ್ರ ರೆಡ್ಡಿ ಸುತ್ತಿದ್ನಂತೆ. 6 ತಿಂಗಳ ಅವಧಿಯಲ್ಲಿ 15ಕ್ಕೂ ಹೆಚ್ಚು ದೇಗುಲಗಳಿಗೆ ಭೇಟಿ ಕೊಟ್ಟಿದ್ದಾನೆ. ಆದ್ರೆ ಮರಣೋತ್ತರ ಪರೀಕ್ಷೆ ವರದಿಯಿಂದ ಮಹೇಂದ್ರ ರೆಡ್ಡಿ ಸಿಕ್ಬಿದ್ದಿರೋ ಅಂಥದ್ದು. ಇಲ್ಲ ಅಂದ್ರೆ ಸಿಕ್ಬೀಳ್ತಾ ಇರಲಿಲ್ಲ ಅನ್ಸುತ್ತೆ. ಮರಣೋತ್ತರ ವರದಿಯಲ್ಲಿ ಮಹೇಂದ್ರ ರೆಡ್ಡಿ ಕೃತ್ಯ ಬಯಲಾಗಿದೆ. ಆರೋಪಿಯನ್ನ ಅರೆಸ್ಟ್ ಮಾಡಿ ಪೊಲೀಸರು ಜೈಲಿಗೆ ಕಟ್ಟಿದ್ದಾರೆ. ಈಗ ನಿಜವಾದ ಪಶ್ಚಾತ್ತಾಪವನ್ನ ಆತ ಅನುಭವಿಸ್ತಾನೆ. ಏಕೆಂತಂದ್ರೆ ತನ್ನ ಮುದ್ದಾದಂತಹ ಹೆಂಡತಿಯನ್ನ ಕೊಲೆ ಮಾಡುವಾಗ ಈತನಿಗೆ ಯಾವುದೇ ರೀತಿಯ ನಾನು ಪಾಪ ಕೃತ್ಯವನ್ನ ಮಾಡ್ತಾ ಇದ್ದೀನಿ, ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಅರಿವೇ ಆಗಿಲ್ಲ ಪಾಪ ಅವನಿಗೆ. ಅದಾದ ನಂತರ ಎಲ್ಲ ಸಿಕ್ಕಿಬಿದ್ಬಿಡ್ತೀನೋ ಅಂತ ದೇವಸ್ಥಾನಕ್ಕೆ ಮೊರೆ ಹೋಗಿದ್ದಾನೆ. ದೇವರ ಮೊರೆ ಹೋಗೋ ಕೆಲಸ ಮಾಡಿದ್ದಾನೆ. ಹೆಂಡತಿಯನ್ನ ನಾನು ಕೊಲೆ ಮಾಡಿದೆ, ಅದಕ್ಕಾಗಿ ನಾನು ಈ ಪಾಪ ಕೃತ್ಯ ಮಾಡಿದ್ದೀನಿ, ಇದಕ್ಕಾಗಿ ನಾನು ಪ್ರಾಯಶ್ಚಿತ ಮಾಡ್ಕೋಬೇಕು ಅಂತ ಆದ ದೇವಸ್ಥಾನಕ್ಕೆ ಹೋಗಿಲ್ಲ. ಹೋಗಿರೋ ವಿಚಾರ ಏನು ಅಂತಂದ್ರೆ, ಎಲ್ರಿಗೂ ಕೂಡ ಗೊತ್ತಾಗ್ಬಿಟ್ಟು ನಾನೊಬ್ಬ ಆರೋಪಿ, ನನ್ನ ಹೆಂಡತಿನ ನಾನೇ ಕೊಲೆ ಮಾಡಿದ್ದೀನಿ ಅಂತ ಎಲ್ಲರೂ ಚೀಮಾರಿ ಹಾಕ್ತಾರಲ್ಲ ಅಂತ ಭಯ ಬಿದ್ದು ದೇವಸ್ಥಾನಕ್ಕೆ ಹೋಗಿದ್ದಾನೆ. 6 ತಿಂಗಳಲ್ಲಿ 15ಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ ಹೋಗಿದ್ದಾನೆ, ದೇವರ ಮೊರೆ ಹೋಗಿದ್ದಾನೆ. ಇನ್ನು ಮರಣೋತ್ತರ ವರದಿಯಲ್ಲಿ ಮಹೇಂದ್ರ ರೆಡ್ಡಿ ಕೃತ್ಯ ಬಯಲಾಗಿರುವಂತದ್ದು. ಆರೋಪಿಗಳನ್ನ ಸದ್ಯಕ್ಕೆ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗಟ್ಟುವ ಕೆಲಸವನ್ನ ಮಾಡಿದ್ದಾರೆ. ಏನಾದ್ರು ಸ್ವಲ್ಪ ಯಾಮಾರದ್ರು ಸಿಕ್ಬಿಡ್ತೀನಲ್ಲ ಅಂತ ಭಯ ಕಾಡ್ತಾ ಇತ್ತಂತೆ ಆತನಿಗೆ. ಇದೇ ಕಾರಣಕ್ಕೆ ಭಯ ಬಿದ್ದು ಕೆಲ ದೇವಸ್ಥಾನಗಳ ಮೊರೆ ಹೋಗಿದ್ದಾನೆ.